ನಮಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 20ನೇ ವಚನ. ಲೂಕ 22:20. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ. ಈ ವಾಕ್ಯಗಳನ್ನ ನಾವು ಧ್ಯಾನಿಸಲಿಕ್ಕೆ ಸಾಧ್ಯವಾಗುವಂತೆ ಪರಲೋಕದ ತಂದೆಯು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರ ಆತ್ಮನು ತಾನೇ ನಮಗೆ ವಾಕ್ಯಗಳನ್ನ ಬೋಧಿಸಿ ನಮ್ಮ ನಂಬಿಕೆಯನ್ನು ನಿರೀಕ್ಷೆಯನ್ನು ದೃಢಪಡಿಸಲಿ. ಲೂಕನು ಬರೆದ ಸುವಾರ್ತೆಯ 22ನೇ ಅಧ್ಯಾಯದ 20ನೇ ವಚನದಲ್ಲಿ ಕೆಲವು ಮಾತುಗಳು ಬಹಳ ಸೊಗಸಾಗಿದೆ. ಇಲ್ಲಿ ನಿಮಗೋಸ್ಕರ ಎನ್ನುವಂಥ ಮಾತು ಬರೆದರೆ, ಅಂದರೆ ಯೇಸು ಕ್ರಿಸ್ತನು ತೀರಾ ವೈಯಕ್ತಿಕವಾಗಿ ಶಿಷ್ಯರೊಂದಿಗೆ ಮಾತನಾಡ್ತಿದ್ದಾನೆ. ಇದು ನಿಮಗೋಸ್ಕರವಾಗಿ, ನಿಮ್ಮ ಸ್ವಂತಕ್ಕಾಗಿ ಎಂಬುದಾಗಿ ಹೇಳಿದ ಹಾಗೆ ಎಫೆಸ ಪತ್ರಿಕೆ 1:7 ಇದನ್ನು ಬಹಳವಾಗಿ ದೃಢಪಡಿಸ್ತಾರೆ. ಅಲ್ಲಿ ನಾವು ಹೀಗೆ ಓದ್ತೇವೆ, ಈತನು ನಮಗೋಸ್ಕರ ಸುರಿಸಿದ ತನ್ನ ರಕ್ತದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು, ಇದು ದೇವರ ಕೃಪಾತಿಶಯವೇ. ಈತನು ಅಲ್ಲಿ ಬರ್ತದೆ, ಈತನು ನಮಗೋಸ್ಕರ ಸುರಿಸಿದ ರಕ್ತ. ಇಲ್ಲಿ ಯೇಸು ನಿಮಗೋಸ್ಕರ ಎಂಬುದಾಗಿ ಹೇಳ್ತಾನ, ಆ ವಾಕ್ಯವು ನಮಗೋಸ್ಕರ ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳ್ತದೆ. ಒಂದು, ಯೇಸು ನಮಗೋಸ್ಕರ ಸುರಿಸಿದ ರಕ್ತದಿಂದ ಏನು ಸ್ಥಾಪಿತವಾಯಿತು ಎಂಬುದನ್ನು ಯೇಸುಲ್ಲಿ ಸ್ಪಷ್ಟೀಕರಿಸಿ ಆತನು ಹೇಳ್ತಾನೆ, ನಿಮಗೋಸ್ಕರ ಸೂಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ತಿರುಗಿ ಹೊಸ ಒಡಂಬಡಿಕೆ, ಅಲ್ಲಿ ನಾವು ಮತ್ತಾಯ ಮಾರ್ಕ ಮೊನ್ನೆ ನೋಡಿದ್ದೇವೆ, ಅಲ್ಲಿ ಒಡಂಬಡಿಕೆ ಅನ್ನುವಂಥ ಪ್ರಸ್ತಾಪ ಇದೆ. ಆದರೆ ಲೂಕನ ಈ ಸುವಾರ್ತೆಯಲ್ಲಿ ಹೊಸ ಒಡಂಬಡಿಕೆ ಅನ್ನುವಂಥ ಪ್ರಸ್ತಾಪವು ಸ್ಪಷ್ಟವಾಗಿದೆ. ದೇವರು ಈ ಒಡಂಬಡಿಕೆಯ ಕುರಿತಾಗಿ ಹಿಂದಿನ ಪ್ರವಾದಿಗಳೊಂದಿಗೆ ಮಾತನಾಡಿದ್ದಾನೆ. ಯೆರೆಮೀಯನ ಮುಖಾಂತರ ಆತನು ಇದನ್ನು ಹೇಳುವಾಗ ದೇವರು ಹೇಳಿದ ಮಾತುಗಳನ್ನು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 31ನೇ ವಚನದಿಂದ 34 ವಚನಗಳವರೆಗೂ ಸುದೀರ್ಘವಾಗಿ ದೇವರು ಅನೇಕ ಮಾತುಗಳೊಂದಿಗೆ ಇದನ್ನು ಮಾತನಾಡಿದ್ದಾನೆ. ದೇವರು ನಮ್ಮೊಂದಿಗೆ ಮಾಡಿಕೊಳ್ಳುವ ಈ ನೂತನ ಒಡಂಬಡಿಕೆಯ ಸ್ವರೂಪಗಳನ್ನು, ಅದರಲ್ಲಿ ಏನೇನು ಸಂಗತಿಗಳು ಅವೇ ಎಂಬುದನ್ನು ಬಹಳ ಸೊಗಸಾಗಿ ಮಾತನಾಡಿದ್ದಾನೆ. ಅದನ್ನು ನಾವು ಓದಿ ಕೇಳೋಣ. ಈ ಪ್ಯಾಸೇಜ್ಗೆ ಕೊಡಲ್ಪಟ್ಟ ತಲೆಬರ ಹೀಗೆ ಬರ್ತದೆ, ಯೆಹೋವನು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ. ಈಗ ಆ ಮಾತುಗಳು, ದೇವರ ನುಡಿಗಳು ಹೀಗೆ ಬರ್ತವೆ. 31ನೇ ವಚನದಿಂದ, ಯೆರೆಮೀಯ 31ನೇ ಅಧ್ಯಾಯ 31ನೇ ವಚನದಿಂದ 34ರವರೆಗೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಇಲ್ಲಿ ಬರುವವು ಎಂಬುದಾಗಿ ಹೇಳಿದ, ಇದು ಕಲ್ವಾರಿ ಶಿಲುಬೆ ಮೇಲೆ ಈಗಾಗಲೇ ನೆರವೇರಿದ ಒಂದು ಕಾರ್ಯ. ಸರಿ, ಬರುವವು. 32ನೇ ವಚನ, ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. 33ನೇ ವಚನ, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿಕೊಂಡ ಮೇಲೆ ಆತನು ಈ ಒಡಂಬಡಿಕೆಯೊಳಗಿನ ಜನರೊಂದಿಗೆ ಹೇಗೆ ತಾನೇ ಇರಬೇಕು ಮತ್ತು ಈ ಜನರು ತನ್ನೊಂದಿಗೆ ಹೇಗಿರಬೇಕೆಂಬುದನ್ನು ಆತನು ಮೊದಲೇ ಆಶಿಸಿದ್ದಾನೆ.
ಆತನು ಚಿತ್ತೈಸಿದ್ದಾನೆ. ಆತನು ಆ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವ ಆ ದಿನಗಳಿಗಾಗಿ ಆತನು ಎದುರು ನೋಡ್ತಿದ್ದ ಕಾಲವಿದು. ಅದನ್ನು ಪ್ರವಾದಿಯಾದ ಯೆರೆಮೀಯನ ಮುಖಾಂತರ ಪ್ರಕಟಿಸಿದ್ದಾನೆ. ಅಲ್ಲಿ ಆತನು 33ನೇ ವಚನದಲ್ಲಿ ಹೇಳಿಕೊಳ್ಳುವಂಥ ಮಾತುಗಳು ಬಹಳ ಚೆನ್ನಾಗಿದೆ. ಒಡಂಬಡಿಕೆಯನ್ನು ಸ್ಥಾಪಿಸುವಾಗ ದೇವರಿಗೆ ತನ್ನ ಮಾತುಗಳು, ತನ್ನ ವಾಕ್ಯವು, ತನ್ನ ನಿಯಮಗಳು, ತನ್ನ ನಿಬಂಧನೆಗಳು, ತನ್ನ ಕಟ್ಟಳೆಗಳು ಬಹಳ ಪ್ರಾಮುಖ್ಯ. ಹಾಗಾದರೆ ವಾಕ್ಯವಿಲ್ಲದೆ, ನಿಬಂಧನೆಗಳಿಲ್ಲದೆ, ಕಟ್ಟಳೆಗಳಿಲ್ಲದೆ, ಆತನ ಆಜ್ಞೆಗಳಿಲ್ಲದೆ ಅಥವಾ ಆತನ ವಾಗ್ದಾನಗಳಿಲ್ಲದೆ ನಾವು ಒಡಂಬಡಿಕೆಯೊಳಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ, ಮದುವೆ ಆಗುವಂಥ ಹೆಣ್ಣು, ಆಕೆ ತನ್ನ ತಂದೆ ತಾಯಿಯ ಮನೆಯಲ್ಲಿ ಇದ್ದ ರೀತಿಯೇ ಬೇರೆ. ಅಲ್ಲಿಯ ಅಭಿರುಚಿ, ಅಲ್ಲಿಯ ಸಂಸ್ಕೃತಿ, ಅಲ್ಲಿ ಆಚಾರ ವಿಚಾರ ಎಲ್ಲವೂ ಬೇರೆ. ಆದರೆ ಆಕೆ ವಿವಾಹವಾಗಿ ಇದು ತನ್ನ ತವರು ಮನೆಯನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೋದರೆ ಅಲ್ಲಿಯ ಆಚಾರ ವಿಚಾರ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ನಿಯಮಗಳು ಎಲ್ಲವೂ ಬೇರೆ. ಒಂದು ವೇಳೆ ನಾನು ನನ್ನ ತವರು ಮನೆಯಲ್ಲಿದ್ದ ನಿಯಮವನ್ನೇ ಪಾಲಿಸ್ತೇನೆಂಬುದಾಗಿ ಹೇಳಿದರೆ ಈ ಮನೆಯಲ್ಲಿ ಒಂದು ಗೊಂದಲವೇ ಆಗ್ತದೆ. ಅದರಲ್ಲಿ ಅದು ಒಪ್ಪಿ ಬರುವುದಿಲ್ಲ, ಅದು ಒಗ್ಗಡುವುದಿಲ್ಲ. ತನ್ನ ತವರು ಮನೆಯ ಸ್ಥಿತಿ ಏನಿದ್ರೂ ಅದನ್ನು ಮರೆತು ತಾನು ಬಂದ ತನ್ನ ಪತಿಯ ಮನೆಗೆ ಅನುಗುಣವಾದ ಅವರ ನಿಯಮ, ಅವರ ಇಷ್ಟಾರ್ಥಗಳಿಗೆ ಆಕೆ ತನ್ನನ್ನು ಬಿಟ್ಟುಕೊಡಬೇಕು. ಹಾಗೆಯೇ ಒಡಂಬಡಿಕೆಯೊಳಗೆ ಇಲ್ಲಿ ದೇವರು ಒಡಂಬಡಿಕೆ ಎಂಬುದಾಗಿ ಮಾತನಾಡುವಾಗ ಪ್ರತಿ ಸಾರಿಯೂ ತನ್ನ ವಾಕ್ಯವನ್ನೇ ಆತನು ಪ್ರಸ್ತಾಪಿಸ್ತಾನೆ. ಹಾಗಾಗಿ ಕೀರ್ತನೆಗಾರನು ಬರೆಯುವಾಗ ಒಂದು ಅದ್ಭುತವಾದ ಒಂದು ಮಾತನ್ನು ಬರೀತಾನೆ. ಒಂದು ವೇಳೆ ನಾವು ಅದನ್ನು ಕನ್ನಡದಲ್ಲಿ ಅಷ್ಟು ಸಮಂಜಸವಾಗಿ ಓದಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕನ್ನಡದಲ್ಲಿ ಅದರ ರೀತಿ ಬೇರೆ ಬರ್ತದೆ. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತಾನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಾಮವನ್ನು ಕೊಂಡಾಡ್ತಾನೆ, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದೆ ಎಂಬುದಾಗಿ ಕನ್ನಡದಲ್ಲಿ ಓದ್ತೇವೆ. ಆದರೆ ಕೆಲವು ಭಾಷಾಂತರಗಳಲ್ಲಿ ಅದನ್ನು ಬೇರೆ ರೀತಿ ಓದ್ತೇವೆ. ಹೇಗಿದೆ ಎಂಬುದಾಗಿ ಹೇಳಿದ್ರೆ, ದೇವರು ತನ್ನ ವಾಕ್ಯವನ್ನು ತನ್ನ ನಾಮಕ್ಕಿಂತಲೂ ಅಧಿಕವಾಗಿ ಉನ್ನತೀಕರಿಸ್ತಾನೆ. ಈಗ ನಾವು ಕನ್ನಡದಲ್ಲಿ ಓದಿ ಕೇಳಿದ ಈ ವಾಕ್ಯವನ್ನು ಒಂದು ವೇಳೆ ಈ ಭಾಷಾಂತರದಲ್ಲಿ ಓದುವುದಾದರೆ ಆಂಗ್ಲ ಭಾಷೆಯಲ್ಲಿ ಹೀಗೆ ಬರ್ತದೆ: I'll worship toward thy holy temple and praise thy name for thy loving kindness and for thy truth. For thou hast magnified thy word above all thy name. ಈ ವಾಕ್ಯದ ಕೊನೆಯ ಭಾಗದಲ್ಲಿ ಹೀಗೆ ಬರ್ತದೆ: For thou hast magnified thy word above all thy name. ಅದರರ್ಥ, ನೀನು ನಿನ್ನ ಸಕಲ ನಾಮಗಳಿಗಿಂತಲೂ ನಿನ್ನ ವಾಕ್ಯವನ್ನು ಉನ್ನತಪಡಿಸಿದಿ. ಹಾಗಾದರೆ ದೇವರು ತನ್ನ ಮಾತನ್ನು, ತನ್ನ ನುಡಿಗಳನ್ನ, ತನ್ನ ವಾಕ್ಯವನ್ನು ತನ್ನ ಹೆಸರಿಗಿಂತಲೂ ಉನ್ನತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಹಾಗಾದರೆ ಒಡಂಬಡಿಕೆಯೊಳಗೆ ಸೇರುವಂಥ ಒಡಂಬಡಿಕೆ ಜನರಿಗೆ ಒಡಂಬಡಿಕೆ ಜನರು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವಂಥದ್ದು ದೇವರಿಗೆ ಬೇಕೇ ಬೇಕಾದಂಥ ವಿಷಯ. ಹಾಗಾಗಿ ಆತನು ತನ್ನ ಧರ್ಮಶಾಸ್ತ್ರವನ್ನು ನಮ್ಮ ಅಂತರಂಗದಲ್ಲಿಟ್ಟು ನಮ್ಮ ಹೃದಯದೊಳಗೆ ಅದನ್ನು ಬರಿತಾನೆ ಎಂಬುದಾಗಿ ಆತನ ದೇವರು ಹೇಳಿದ್ದಾನೆ. ಮತ್ತು ಆತನಿಗೆ ನಮಗೆ ದೇವರಾಗಿರ್ಲಿಕ್ಕೆ ಇಷ್ಟ, ನಾವು ಆತನಿಗೆ ಪ್ರಜೆ ಆಗಿರಬೇಕೆಂಬುದು ಇಷ್ಟ. ಮತ್ತು ನಾವು ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಂಬುದನ್ನು ಅಲ್ಲಿ ತೋರಿಸ್ತಾನೆ. ಇಲ್ಲಿ ಹೀಗೆ ಬರ್ತದೆ 34ರಲ್ಲಿ: ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಇದು ಹೊಸ ಒಡಂಬಡಿಕೆ ಜನರ ಶ್ರೇಷ್ಠ. ಎಲ್ಲರಲ್ಲಿ ದೇವರ ಜ್ಞಾನ. ನಂತರದಲ್ಲಿ ದೇವರು ಇನ್ನೊಂದು ಸೊಗಸಾದ ಮಾತನ್ನು ಬರೀತಾನೆ: ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಒಮ್ಮೆ ನಮ್ಮನ್ನು ಕ್ಷಮಿಸಿದೆ ಆದರೆ ಮುಗೀತು. ನಮ್ಮ ಹಳೆಯ ಸಂಗತಿಗಳನ್ನ ಆತನ ಜ್ಞಾಪಕಕ್ಕೆ ತರುವುದಕ್ಕೆ ಆತನು ಇಷ್ಟಪಡಲೇ ಇಲ್ಲ. ಇದೆಲ್ಲವೂ ಹೊಸ ಒಡಂಬಡಿಕೆಯ ಜನರಿಗೆ ದೇವರು ಕೊಟ್ಟ ಶ್ರೇಷ್ಠತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿಕೊಂಡಾಗ ಆತನು ಸ್ಥಾಪಿಸಿದ ಹೊಸ ಒಡಂಬಡಿಕೆ, ಆ ಒಡಂಬಡಿಕೆಯ ಒಳಗೆ ಸೇರಿದ ಒಡಂಬಡಿಕೆ ಜನರು, ಅವರಿಗೆ ದೇವರು ಕೊಡುವಂಥ ಆ ಶ್ರೇಷ್ಠವಾದ ಮರ್ಯಾದೆ ಇವೆಲ್ಲವುಗಳ ಕುರಿತಾಗಿ ನಾವು ಇದನ್ನು ಅದ್ಭುತವಾಗಿ ಈ ವಾಕ್ಯಗಳ ಮೂಲಕ ತಿಳ್ಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ಹಾಗಾದರೆ
ಇಂಥ ಮೇಲುಗಳನ್ನ ಅನುಭವಿಸೋದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ನಿನ್ನನ್ನು ವಂದಿಸ್ತೇವೆ. ಕರ್ತನಾದ ಯೇಸುವೇ, ನೀನು ನಮಗೋಸ್ಕರ ಸೂಚಿಸಿದ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸಿ ಮಾತನಾಡಿದಾಗ, ದೇವರೇ, ನೀನು ಎಂಥ ದೊಡ್ಡ ಅಭಿಲಾಷೆಯಿಂದ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಂಡಿ. ನೀನು ಒಡಂಬಡಿಕೆ ಜನರ ಅಂತರಂಗದಲ್ಲಿ ಧರ್ಮೋಪದೇಶವನ್ನು ಇಟ್ಟು ಅದನ್ನು ಅವರ ಹೃದಯದ ಮೇಲೆ ಬರೆಯುವಂಥ ದೇವರು. ನೀನು ಅವರಿಗೆ ದೇವರಾಗಿದ್ದವರು ನಿನಗೆ ಪ್ರಜೆಯಾಗಿರುವಂತೆಯೂ. ಕರ್ತನೊಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂಬುದಾಗಿ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೂ ನೆರೆಹೊರೆಯವರು ಎಲ್ಲರೂ ಯೆಹೋವನ ಜ್ಞಾನವನ್ನು ಪಡೆದಿರುವರು ಎಂಬುದಾಗಿ ಹೇಳ್ತಾರೆ. ಸ್ತೋತ್ರ ಕರ್ತನ. ಇಂಥವರ ಅಪರಾಧ, ಅವರ ಪಾಪಗಳನ್ನೆಲ್ಲ ನೀನು ಕ್ಷಮಿಸಿ ಮತ್ತೆಂದಿಗೂ ನೀನು ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವಾಗ, ನೀನು ಯಾವ ವಿಧದಲ್ಲಿ ಅವರ ಮೇಲೆ ಪ್ರೀತಿಯಿಂದಲೂ ಸಮಾಧಾನ ಸ್ಥಿತಿಯಲ್ಲೂ ಇದ್ದು ಅವರೊಂದಿಗೆ ಅವರ ಒಡನಾಟದಲ್ಲಿ ಅವರ ನಡುವೆ ನೀನು ಇರುತ್ತಿ ಎಂಬುದನ್ನು ಇದ್ರ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತರೇ. ನಿನ್ನೊಂದಿಗೆ ಇಂಥ ಸಮಾಧಾನ ಸ್ಥಿತಿಗೂ ಇಂಥ ಸಂತೋಷ ಸ್ಥಿತಿಯಲ್ಲಿಯೂ ನಾವಿರುವುದಕ್ಕೂ ಇದರಲ್ಲಿ ಸಂಭ್ರಮಿಸೋದಕ್ಕೂ ನಮಗೆ ನೀನು ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಇದರಲ್ಲಿ ಕರ್ತನೆ ಮುಂದಿರುವುದಕ್ಕೆ ಯಾವಾಗಲೂ ನಮ್ಮನ್ನು ಬಲಪಡಿಸು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.